ಹೆಲೋ ಗೈಸ್, ನಿಮ್ಮಲ್ಲಿ ಹಲವಾರು ಜನ ಟಾಟಾ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿರ್ತೀರಾ ಅಥವಾ ಡೈಲಿ ಬೇಸಸಲ್ಲಿ ಯೂಸ್ ಮಾಡ್ತಾನೆ ಇರ್ತೀರಾ. ನೀವು ಟಾಟಾ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದರೆ ಟಾಟಾ ನ್ಯೂ ಅಪ್ಲಿಕೇಶನ್ ಬಗ್ಗೆ ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಏಕೆಂತಂದರೆ ಟಾಟಾ ನ್ಯೂ ಅಪ್ಲಿಕೇಶನ್ ಏನಿದೆ ಇದನ್ನು ನೀವು ಎರಡು ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಟಾಟಾ ನ್ಯೂ ಆ್ಯಪ್ ಏನಿದೆ ಇದರಿಂದ ನೀವು UPI ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬೋದು ಮೊದಲನೇದಾಗಿ. ಆ್ಯಂಡ್ ಎರಡನೇದಾಗಿ ಇಲ್ಲಿಂದ ನೀವು ಶಾಪಿಂಗ್ ಕೂಡ ಮಾಡ್ಕೋಬೋದು. ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ಗಳು ಇಲ್ಲಿ ಒಂದೇ ಅಪ್ಲಿಕೇಶನಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಟಾಟಾ ಕ್ಲಿಕ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್, ಕ್ರೋಮಾ, ಹೀಗೆ ಹಲವಾರು ಟಾಟಾದು ಏನು ಬ್ರ್ಯಾಂಡ್ಸ್ ಇದೆ ಎಲ್ಲನೂ ಕೂಡ ಒಂದೇ ಆ್ಯಪ್ ಅಡಿಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೀವು ಈಸಿಯಾಗಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೋಬೋದು, ಜೊತೆಗೆ UPI ಟ್ರಾನ್ಸಾಕ್ಷನ್ಸ್ನ ಮಾಡ್ಕೋಬೋದು. ಸೊ ಬೆಸ್ಟ್ ವಿಷಯ ಏನಪ್ಪ ಅಂತಂದರೆ, ನೀವು ಇಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತಂದರೆ ನಿಮಗೆ ಹಲವಾರು ಆಫರ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಸೊ ಇದರಿಂದ ನೀವು ಈಸಿಯಾಗಿ ಶಾಪಿಂಗ್ ಕೂಡ ಮಾಡ್ಕೋಬೋದು, ಜೊತೆಗೆ ಆಫರ್ಸ್ ಇದ್ದಿದ್ದರಿಂದ ನಿಮಗೆ ಹೆಚ್ಚಾಗಿ ಇಲ್ಲಿ ಮನಿ ಕೂಡ ಸೇವ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಮೊದಲಾಗಿ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರಿಡೈರೆಕ್ಟ್ ಆಗ್ತಾರೆ. ನಾನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ 4 ಸ್ಟಾರ್ ರೇಟಿಂಗ್ ಇದೆ ಪ್ಲೇಸ್ಟೋರಲ್ಲಿ ಆ್ಯಂಡ್ 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಮೊದಲಾಗಿ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ ಗೈಸ್. ಸೊ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಿಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು OTP ಅನ್ನೋದು ಬರುತ್ತೆ. OTP ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಮಾಡ್ಕೋಬೇಕಾಗುತ್ತೆ. ನಂತರ ನಿಮಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳುತ್ತೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿದ ತಕ್ಷಣ ಕಂಟಿನ್ಯೂ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಆ್ಯಪ್ನ ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ ಗೈಸ್. ಇಲ್ಲಿಂದ ನೀವು ಸರ್ಚ್ ಮಾಡ್ಕೋಬೋದು ಏನೆಲ್ಲ ಕ್ಯಾಟಗರೀಸ್ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಸ್ಕ್ಯಾನ್ ಆ್ಯಂಡ್ ಪೇ ಮಾಡ್ಕೋಬೋದು ಸ್ಟೋರ್ಸ್ಗಳಲ್ಲಿ, ಜೊತೆಗೆ ಮನಿ ಟ್ರಾನ್ಸ್ಫರ್ ಮಾಡ್ಕೋಬೋದು, ಬಿಲ್ ಪೇಮೆಂಟ್ಸ್ ಮಾಡ್ಬೋದು, ಜೊತೆಗೆ ಇಲ್ಲಿ ಫೈನಾನ್ಸ್ ಕೂಡ ಇದೆ, ಅಂದರೆ ನಿಮಗೆ ಲೋನ್ ಕೂಡ ಕೊಡ್ತಾರೆ, ಜೊತೆಗೆ ಕ್ರೆಡಿಟ್ ಕಾರ್ಡ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಟಾಟಾ ನ್ಯೂದು ಕ್ರೆಡಿಟ್ ಕಾರ್ಡ್ ಕೂಡ ಇಲ್ಲಿ ಇದೆ ಗೈಸ್. ಆ್ಯಂಡ್ ಇಲ್ಲಿ ಸೆಂಡ್ ಮನಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಫೋನ್ ಕಾಲ್ಸ್ ಎಲ್ಲ ಕೇಳುತ್ತೆ, ಅಲೋ ಮಾಡ್ಕೊಳ್ಳಿ. ನಂತರ ಇಲ್ಲಿ UPI ರಿಜಿಸ್ಟ್ರೇಷನ್ಗೆ ಕೇಳ್ತಾ ಇದೆ. ಸೊ ನೀವು ಇವಾಗ UPI ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಮೆಸೇಜನ್ನು ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು SIM 1 ಅಥವಾ SIM 2 ಯಾವುದಿದೆನೋ ನೀವು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ SMS ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ಸಿಮ್ ಯಾವುದಕ್ಕೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದೆನೋ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ ಗೈಸ್. ಸೊ ಸಿಮ್ಮನ್ನು ಡೆಲಿವರ್ ಆಗುತ್ತೆ. ನಂತರ ಮೊಬೈಲ್ ಅನ್ನೋದು ವೆರಿಫೈಡ್ ಆಗುತ್ತೆ. ವೆರಿಫೈ ಆದಮೇಲೆ ನಿಮಗೆ ತೋರಿಸುತ್ತೆ ಯಾವುದಾದ್ರು ಇಲ್ಲಿ ಸಿಮ್ ಅನ್ನೋದು ಸೆಟಪ್ ಮಾಡ್ಕೋಬೇಕಾಗುತ್ತೆ UPI ಇವಾಗ. ಸೊ ನೋಡ್ತಾ ಇರ್ಬೋದು ಫ್ಯಾಂಟಾಸ್ಟಿಕ್ ಅಂತ ಬಂದಿದೆ. ಸೊ ಸೆಟಪ್ ಮೈ UPI ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಬ್ಯಾಂಕ್ ಅಕೌಂಟ್ ಯಾವುದೆಲ್ಲ ಲಿಂಕ್ ಇದೆನೋ ಅದು ಇಲ್ಲಿ ನಿಮಗೆ ಸರ್ಚ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಯಾವುದಕ್ಕೆ ಲಿಂಕ್ ಇದೆನೋ ಅದು ಇಲ್ಲಿ ನೀವು ಸರ್ಚ್ ಮಾಡ್ಕೋಬೇಕು. ಸರ್ಚ್ ಮಾಡಿಕೊಂಡು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ಬ್ಯಾಂಕನ್ನು ತೋರಿಸಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಎಕ್ಸಿಸ್ಟಿಂಗ್ 4 ಪಿನ್ ಸೆಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬೇರೆದೇ ನೀವು ಸೆಟ್ಟನ್ನು ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇವಾಗ ಅಲೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ ಅಥವಾ UPI ID ಅಥವಾ ನೇಮನ್ನು ಎಂಟರ್ ಮಾಡಿ ನೀವು ಪೇನ ಮಾಡ್ಕೋಬೋದು, ಸೆಂಡ್ ಮನಿ ಮಾಡ್ಕೋಬೋದು. ಇವಾಗ UPI ಅನ್ನೋದು ಸೆಟಪ್ ಆಗಿದೆ. ನೀವು ಇವಾಗ ಎಲ್ಲಾದರೂ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದಾಗಿದೆ. ಸೊ ಇವಾಗ ಟಾಟಾ ಪೇ ಅಂತೇನಿದೆ, ಸೊ ಟಾಟಾ ಪೇನಲ್ಲಿ ಹೋಗ್ಬಿಟ್ಟು ನೀವು ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು. ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಇದೆ, ರಿಕ್ವೆಸ್ಟ್ ಮನಿ ಮಾಡ್ಕೋಬೋದು, ನಂತರ ಸೆಂಡ್ ಮನಿ ಮಾಡ್ಕೋಬೋದು, ಅಪ್ರೂವ್ ಮಾಡ್ಕೋಬೋದು. ನಂತರ ಈ ರೀತಿಯಾಗಿ ಎಲ್ಲ ಟ್ರಾನ್ಸಾಕ್ಷನ್ಸ್ದು ಕೊಟ್ಟಿದ್ದಾರೆ. ಕಾರ್ಡ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನ್ಯೂ ಪಾಸ್ ಅಂತ ಹೇಳ್ಬಿಟ್ಟು ಪಾಸ್ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಪಾಸನ್ನು ಯೂಸ್ ಮಾಡಿಕೊಂಡು ನೀವು ಎಷ್ಟು ಸೇವಿಂಗ್ ಮಾಡಿದಿರಾ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಟಿವ್ ಅನ್ನೋದಿದೆ ಗೈಸ್. ಈ ಒಂದು ಪಾಸು 5% ನ್ಯೂ ಕಾಯಿನ್ಸ್ ಸಿಗುತ್ತೆ ಗೈಸ್ ನೀವು ಇಲ್ಲಿ ಏನಾದರೂ ಶಾಪಿಂಗನ್ನು ಮಾಡಿದರೆ, ಓಕೆನಾ. ಸೊ ಇಲ್ಲಿ ಆಫರ್ಸ್ ಅನ್ನೋದಿರುತ್ತೆ, ನೀವು ಆಫರ್ಸ್ ಕೂಡ ತೊಗೊಬೋದು. ಹಲವಾರು ಆಫರ್ಸ್ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಕ್ಯಾಟಗರಿ ವೈಸ್ ಆಫರ್ಸ್ ಕೂಡ ನಡೀತಾ ಇರುತ್ತೆ. ಸೊ ಇಲ್ಲಿ ನೀವು ಹೋಮ್ನಲ್ಲಿ ಬಂದ ತಕ್ಷಣ ನೀವು ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಗ್ರೋಸರಿ ಇದೆ, ಮೊಬೈಲ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಇನ್ಸ್ಟೆಂಟ್ ಗ್ರೋಸರಿ ಇದೆ, ಸೊ ಮೆಡಿಸಿನ್ಸ್ ಇದೆ, ಫ್ಯಾಷನ್ ಇದೆ, ಲಕ್ಸುರಿ ಇದೆ, ಫುಟ್ವೇರ್ ಇದೆ, ಫ್ಲೈಟ್ಸ್ ಇದೆ. ನೀವು ಈ ರೀತಿಯಾಗಿ ಹಲವಾರು ಆಫರ್ಸ್ ಕೂಡ ನೋಡ್ಕೋಬೋದು. ಇಲ್ಲಿ ಪರ್ಸನಲ್ ಲೋನ್ ಕೂಡ ಕೊಡ್ತಾ ಇದ್ದಾರೆ ಗೈಸ್. ನಿಮಗೆ ಪರ್ಸನಲ್ ಲೋನ್ ಬೇಕಿತ್ತು ಅಂತಂದರೆ ಪರ್ಸನಲ್ ಲೋನ್ ತೊಗೋಬೋದು. ಕ್ರೆಡಿಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇವಾಗ ಲೆಟ್ಸ್ ಸಪೋಸ್ ಇವಾಗ ನನಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಶಾಪಿಂಗ್ ಮಾಡಬೇಕು ಅನ್ಕೊಳ್ಳಿ. ಸೊ ಎಲೆಕ್ಟ್ರಾನಿಕ್ಸ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಫರ್ಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಫರ್ ಅನ್ನೋದು ನಡೀತಾ ಇದೆ. ಆಪಲ್ ಮ್ಯಾಕ್ ಬುಕ್ಸ್ ಮೇಲೆ M1 M2 ಮೇಲೆ ಇಲ್ಲಿ 69,990 ಸ್ಟಾರ್ಟಿಂಗ್ ಇದೆ. 2,000 ಇಲ್ಲಿ ನ್ಯೂ ಕಾಯಿನ್ಸ್ ಕೂಡ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಶಾಪ್ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಶಾಪಿಂಗ್ ಕೂಡ ಮಾಡ್ಕೋಬೋದು. ಹಲವಾರು ಆಫರ್ಸ್ ಅನ್ನೋದು ಇಲ್ಲಿ ನಡೀತಾ ಇರುತ್ತೆ ಗೈಸ್. ನಿಮ್ಗೆ ಏನಾದರೂ ಶಾಪಿಂಗ್ ಮಾಡಬೇಕು, ನಿಮಗೆ ಹಲವಾರು ಸೇವಿಂಗ್ಸ್ ಆಗಬೇಕು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಶಾಪಿಂಗ್ ಮಾಡ್ಕೋಬೋದು ಆ್ಯಂಡ್ ಚೆನ್ನಾಗಿ ನೀವು ಸೇವ್ ಕೂಡ ಮಾಡ್ಕೋಬೋದು ಗೈಸ್, ಓಕೆನಾ. ಸೊ ಇಷ್ಟಿರುತ್ತೆ ಟಾಟಾ ನ್ಯೂ ಅಪ್ಲಿಕೇಶನ್ ಬಗ್ಗೆ. ಸೊ ನಾವು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೋದು. ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ನಿಮಗೆ ರಿಪ್ಲೈ ಮಾಡ್ತೀನಿ ಗೈಸ್, ಓಕೆನಾ. ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.